ಎಲ್ಲ ನಮ್ಮ ಯೂಟ್ಯೂಬ್ ವಿಡಿಯೋ ನೋಡುವ ಚಾಲಕ ಸಹೋದರ ಸಹೋದರಿಯರಿಗೆ ನಮಸ್ಕಾರ. ಇವತ್ತು ನಾವು ವಾಹನದಲ್ಲಿ ಇರಬೇಕಾಗಿರ್ತಕ್ಕಂಥ ಕೆಲವು ಡಾಕ್ಯುಮೆಂಟ್ಸ್ಗಳ ವಿಷಯವನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕಿದ್ದೇನೆ. ಡಾಕ್ಯುಮೆಂಟ್ ಏನಂದ್ರೆ ಇವುಗಳು: ವಾಹನದ RC ಕಾರ್ಡ್, ಫಿಟ್ನೆಸ್ ಸರ್ಟಿಫಿಕೇಟ್, ಇನ್ಶೂರೆನ್ಸ್ ಸರ್ಟಿಫಿಕೇಟ್, ಪೊಲ್ಯೂಷನ್ ಸರ್ಟಿಫಿಕೇಟ್, ಸ್ಟೇಟ್ ಅಥವಾ ನ್ಯಾಷನಲ್ ಪರ್ಮಿಟ್, ರೋಡ್ ಟ್ಯಾಕ್ಸ್ ಪೇಡ್ ರಿಸಿಪ್ಟ್ ಮತ್ತು ಡ್ರೈವಿಂಗ್ ಲೈಸೆನ್ಸ್. ಒಂದು ವಾಹನ ಯಾರ ಹೆಸರಲ್ಲಿ ನೋಂದಣಿಯಾಗಿದೆ ಅನ್ನೋದನ್ನು RC ಕಾರ್ಡ್ ತಿಳಿಸಿಕೊಡುವುದಾದರೆ, ಫಿಟ್ನೆಸ್ ಸರ್ಟಿಫಿಕೇಟು ವಾಹನ ರೋಡಿನಲ್ಲಿ ಓಡುವುದಕ್ಕೆ ಯೋಗ್ಯವಾಗಿದೆ ಅನ್ನೋದನ್ನು ತಿಳಿಸಿಕೊಡುವಂಥದ್ದಾಗಿದೆ. ಅಲ್ಲದೆ ಇನ್ಶೂರೆನ್ಸು ನಮಗೆ ಸಣ್ಣ ಪುಟ್ಟ ಅಥವಾ ದೊಡ್ಡದಾದ ಅನಿರೀಕ್ಷಿತ ಅವಘಡ ಸಂಭವಿಸಿದ್ದಲ್ಲಿ ಅದು ನಮಗೆ ಆರ್ಥಿಕ ಸಹಾಯಕ್ಕೆ ನೆರವಾಗುವಂಥದ್ದಾಗಿದೆ. ಸ್ಟೇಟ್ ಪರ್ಮಿಟು ಒಂದು ರಾಜ್ಯದಲ್ಲಿ ಓಡುವ ಅನುಮತಿ ನೀಡುವುದಾದರೆ, ನ್ಯಾಷನಲ್ ಪರ್ಮಿಟು ನಮಗೆ ಆಲ್ ಓವರ್ ಇಂಡಿಯಾದಲ್ಲಿ ಓಡಾಡುವ ಅನುಮತಿ ನೀಡುವಂಥದ್ದಾಗಿದೆ. ರಸ್ತೆಯ ಸುವ್ಯವಸ್ಥೆಗಾಗಿ ರೋಡ್ ಟ್ಯಾಕ್ಸ್ ಅನ್ನು ಕಟ್ಟಿ ಅದರ ಪಾವತಿಯನ್ನು ಪಡೆದು ಓಡಾಡುವುದಕ್ಕೆ ಅನುಮತಿ ಪಡೆಯುವಂಥದ್ದಾಗಿದೆ. ವಾಯು ಮಾಲಿನ್ಯ ಆಗದಂತೆ ಕಾಪಾಡಿಕೊಳ್ಳುವುದಕ್ಕಾಗಿ ಎಮಿಷನ್ ಟೆಸ್ಟ್ ಮಾಡಿಸಿಕೊಳ್ಳುವಂಥದ್ದಾಗಿದೆ. ಇದಾದ ಬಳಿಕ ವಾಹನವನ್ನು ಓಡಿಸುವುದಕ್ಕೆ ಯೋಗ್ಯವಾದ ಒಂದು ಡ್ರೈವಿಂಗ್ ಲೈಸೆನ್ಸ್ ಅನ್ನು ಪಡೆದಿರಬೇಕು. ಯಾಕಂದರೆ ಹೆವಿ ವಾಹನಗಳನ್ನು ಓಡಿಸುವುದಕ್ಕಾಗಲಿ ಅಥವಾ ನಾರ್ಮಲ್ ವಾಹನಗಳನ್ನು ಓಡಿಸುವುದಕ್ಕಾಗಲಿ ಚಾಲನಾ ಪರವಾನಿಗೆ ಅತಿ ಅಮೂಲ್ಯವಾದದ್ದಾಗಿದೆ. ಕೆಲವೊಂದು ಸಾರಿ ವಾಹನದ ಸಣ್ಣ ಪುಟ್ಟ ಕೆಲಸದತ್ತ ಗಮನ ಹರಿಸ್ತೇವೆ, ಆದರೆ ದಾಖಲೆಗಳತ್ತ ನಾವು ಗಮನ ಹರಿಸೋದಿಲ್ಲ. ಹಾಗಾಗಿ ಅವಧಿ ಮುಗಿದು ಹೋದರೆ ನಮಗೆ ಫೈನ್ ಬೀಳುವಂತ ಸಾಧ್ಯತೆ ಇರ್ತದೆ. ಹಾಗಾಗಿ ದಯಮಾಡಿ ಎಲ್ಲವನ್ನು ನಾವು ಪರಿಶೀಲನೆ ಮಾಡಿಕೊಂಡ್ರೆ ಒಳ್ಳೆಯದು. ಈ ರೀತಿಯಾದ ಒರಿಜಿನಲ್ ಡಾಕ್ಯುಮೆಂಟೇ ಇಟ್ಕೋಬೇಕಂತಿಲ್ಲ, ಅವಶ್ಯಕತೆ ಬಿದ್ದರೆ ಬೇಕಾಗತ್ತೆ. ನಾರ್ಮಲ್ ಆಗಿ ಒಂದ್ ಸೆಟ್ ಜೆರಾಕ್ಸ್ ಮಾಡಿ ವಾಹನದಲ್ಲಿ ಇಟ್ಕೊಂಡ್ರೆ ಬಹಳ ಒಳ್ಳೇದು. ಯಾಕಂದ್ರೆ ಒರಿಜಿನಲ್ ಡಾಕ್ಯುಮೆಂಟ್ ನ ಸೇಫ್ ಆಗಿಡೋದು ಉತ್ತಮ. ಯಾಕಂದ್ರೆ ನೋಡಿ, ಈ ರೀತಿಯಾಗಿ ನಮ್ಮ ವಾಹನದಲ್ಲಿ ಒಂದು ಇಲಿ ಸೇರ್ಕೊಂಡ್ಬಿಟ್ಟು ಇಲಿ ಕಟ್ ಮಾಡಿದೆ. ಯಾಕಂದ್ರೆ ಒರಿಜಿನಲ್ ಡಾಕ್ಯುಮೆಂಟ್ ನ ಕಟ್ ಮಾಡಿದ್ರೆ ಬಹಳ ಕಷ್ಟ ಆಗತ್ತೆ. ಈ ರೀತಿಯಾದ ಒಂದು ಮಾಹಿತಿ ನಾನು ನಿಮ್ಮೊಟ್ಟಿಗೆ ಹಂಚಿಕೊಂಡಿದ್ದೇನೆ. ಮಾಹಿತಿ ಇಷ್ಟ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.